ಮೇಲೆ ಹಲ್ಲೆ ಆಗೈತಿ, ಯಾರು ಧ್ವನಿ ಎತ್ತಕ್ಕಿಲ್ಲ. ಅದಕ್ಕೆ ಪ್ರಧಾನಮಂತ್ರಿ ಹುಬ್ಳಿ ಧಾರವಾಡದವ್ರು ಎಲ್ಲಾರಿದ್ದೀರಿ, ದಯವಿಟ್ಟು ಇಂಥದನ್ನ ಎಲ್ಲ ಹತ್ಯೆಗಳನ್ನು ಖಂಡನೆ ಮಾಡ್ದಂಗೆ ದಲಿತರ ಮೇಲೆ ಆದಂಥ ಹತ್ಯೆನೂ ಕೂಡ ಖಂಡನೆ ಮಾಡ್ಬೇಕಂತೇಳಿ ನನ್ನೊಂದು ಒಕ್ಕಲಿನಿಂದ ಒಂದು ಹೋರಾಟ ರೀ. ಹತ್ಯೆ ಮಾಡಿದ ಘಾತಕಿಗಳಿಗೆ ಬಂಧಿಸಲೇಬೇಕು, ಬಂಧಿಸಲೇಬೇಕು. ತಾಯಿ ಕೂಡ ಉಳಿಯುವ ಸ್ಥಿತಿಯಲ್ಲಿಲ್ಲ. ಮಗಳ ತಾಯಿ ಕೂಡ ಈಗಾಗಲೇ ಆಪರೇಷನ್ ಮಾಡ್ತಾ ಇದ್ದಾರೆ, ಉಳಿಯುವ ಸ್ಥಿತಿ ಇದ್ದಲ್ಲ. ಒಂದು ಕಡೆ ಇನ್ನೂ ಹಳ್ಳಿಯಲ್ಲಿ ಜಾತಿ ವ್ಯವಸ್ಥೆ ಇನ್ನು ಜೀವಂತದ. ಹಾಗಾಗಿ ಪೊಲೀಸ್ ಇಲಾಖೆ ಮಾಧ್ಯಮದ ಮುಖಾಂತರ ನಮಗೆ ಗುರುತಾಗಬೇಕು. ಅವಾಗ ಕೂಡ ನಮ್ದು ರೋಷ ತಣ್ಣನೆಗತ್ತೆ. ಈ ಜಾತಿ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿಯಲ್ಲಿ ಬದುಕಬೇಕು, ಇನ್ನು ನಮಗೆ ಇವತ್ತಿನ ರಕ್ಷಣೆ, ಸಂವಿಧಾನ ರಕ್ಷಣೆ ಜಾಗೃತಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರ. ಯಾವ ರೀತಿ ಹಳ್ಳಿಯಲ್ಲಿ ಯಾವ ರೀತಿ ಬದುಕಬೇಕು ಬಂಧುಗಳೇ, ನಾ ಇರ್ತಕ್ಕಂಥ ಎಲ್ಲ ಶಹರ ಲೀಡರ್ಗೆ ಎಲ್ಲರಿಗೂ ಹೇಳ್ತೀನಿ, ಹಳ್ಳಿಗಳನ್ನ ಒಂದ್ಸಲ ಕಣ್ಣು ತೆರೆದು ನೋಡಿ ಅಂತ ಹೇಳ್ತಾ, ಮಾನ್ಯಗಳ ಆತ್ಮಕ್ಕೆ ಶಾಂತಿ ಸಿಗಲಿ. ಪೊಲೀಸ್ ಇಲಾಖೆಯವರು ನಮಗೆ ಇದಕ್ಕೆ ತಕ್ಕ ನ್ಯಾಯ ಕೊಡಲಿ ಅಂತ ಈ ಮೂಲಕ ಒತ್ತಾಯನ ಮಾಡ್ತಾರೆ. ಈಗೇನು ನಮ್ಮ ದಲಿತ ಕುಟುಂಬನ ಸರ್ವನಾಶ ಮಾಡಿದಾರಲ್ಲ, ಆ ಕುಟುಂಬ ಸರ್ವನಾಶ ಕಾನೂನಾತ್ಮಕವಾಗಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿಲ್ಲ ಅಂದ್ರೆ ಬಾಜು ಹಳ್ಳಿಯೊಳಗೆ, ಬಾಜು ತಾಲೂಕಿನೊಳಗೆ, ಬಾಜು ಜಿಲ್ಲಾದೊಳಗೆ ಅಲ್ಲಿ ಮಾಡಿದ್ದಕ್ಕೆ ಹೆಂಗೆ ಕೊಲೆ ಮಾಡಿದ್ವಿ ನೋಡಿ ಅಂತೇಳಿ ಮತ್ತೊಬ್ರು ಮಾಡಕ್ಕೆ ನಿಲ್ತಾರ. ಇದಕ್ಕೆ ತಕ್ಕ ಶಾಸ್ತಿ ಆದ್ರೆ ಬೇರೆ ತಾಲೂಕಿನಲ್ಲಿ, ಬೇರೆ ಜಿಲ್ಲೆಯಲ್ಲಿ ಕೂಡ ಒಂದು ಮಾದರಿ ಆಗ್ತದೆ ಅಂತೇಳಿ ಈ ಮೂಲಕ ಒತ್ತಾಯನ ಮಾಡ್ತಾರೆ.